ಇರಾನ್ನ ವಿರುದ್ಧ ಪ್ರತೀಕಾರಕ್ಕಿಳಿದ ಫ್ರಾನ್ಸ್. ಡೆಡ್ಲಿ ಗಲ್ಫ್ ಯುದ್ಧಕ್ಕೆ ಫ್ರಾನ್ಸ್ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಸೈಪ್ರಸ್ಗೆ ಯುದ್ಧ ನೌಕೆಯನ್ನ ರವಾನಿಸಿದ ಮ್ಯಾಕ್ರಾನ್. ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ ನಿನ್ನೆ ಸೈಪ್ರಸ್ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನು ಮಾಡಿತ್ತು. ಬ್ರಿಟನ್ ಮಿಲಿಟರಿ ನೆಲೆಗಳೇ ಇರಾನ್ನ ಟಾರ್ಗೆಟ್ ಆಗಿತ್ತು. ಅಮೆರಿಕಾದ ಆಪ್ತ ಮಿತ್ರ ಬ್ರಿಟನ್ ಯಾವಾಗ ಅಮೆರಿಕಾಗೆ ತನ್ನ ನೆಲೆಯಿಂದ ಇವರಿಗೆ ಅಟ್ಯಾಕ್ ಮಾಡೋದಕ್ಕೆ ಜಾಗವನ್ನು ಕೊಡ್ತೋ ಆಗ ಬ್ರಿಟನ್ ಮೇಲೂ ಕೂಡ ಇರಾನ್ ಕಣ್ಣು ಹಾಕುತ್ತೆ, ಫ್ರಾನ್ಸ್ ಮೇಲೆ ಕಣ್ಣು ಹಾಕುತ್ತೆ. ದಾಳಿಯ ಪ್ರತೀಕಾರಕ್ಕೆ ಯುದ್ಧ ನೌಕೆಗಳನ್ನು ಈಗ ಫ್ರಾನ್ಸ್ ಮ್ಯಾಕ್ರಾನ್ ಕಳುಹಿಸಿಕೊಟ್ಟಿದ್ದಾರೆ. ಆ ಮೂಲಕ ಇದು ವಿಶ್ವ ಯುದ್ಧವಾಗಿ ಮಾರ್ಪಾಡಾಗ್ತಾ ಇದೆ. ಸುಮಾರು 12 ಗಲ್ಫ್ ರಾಷ್ಟ್ರಗಳ ಮೇಲೆ ಈಗ ಅಟ್ಯಾಕ್ ಆಗಿದೆ. ಒಂದೊಂದೇ ರಾಷ್ಟ್ರಗಳು ಏಕಾಂಗಿಯಾಗಿರುವ ಇರಾನ್ ಮೇಲೆ ತಿರುಗಿ ಬಿದ್ವು ಅಂತ ಹೇಳಿದ್ರೆ ವಿಶ್ವದ ಭೂಪಟದಲ್ಲಿ ಇರಾನ್ ಅನ್ನುವಂತಹ ಮೂಲಭೂತವಾದಿಗಳ ಒಂದು ಸರ್ಕಾರ ಅಥವಾ ಅಂಥದ್ದೊಂದು ರಾಷ್ಟ್ರ ಬಹುಶಃ ವಿಶ್ವದ ಭೂಪಟದಿಂದ ಕಣ್ಮರೆಯಾಗೋದ್ರಲ್ಲಿ ನೋ ಡೌಟ್. ಇರಾನ್ ಈಗ ಯುದ್ಧೋನ್ಮಾದದಲ್ಲಿದೆ. ಇರಾನ್ನ ತ್ರಿಬಲ್ ಎಚ್, ಹೌತಿ, ಹಮಾಸ್, ಹಿಜ್ಬುಲ್ ಈ 3 ಬಂಡುಕೋರರ ಸಂಘಟನೆಗಳ ಮೂಲಕ ಪ್ರತಿರೋಧವನ್ನ ಒಡ್ಡುತ್ತಿದೆ ಇರಾನ್. ಆದ್ರೆ ಜಗತ್ತೇ ಈಗ ಇರಾನ್ನ ವಿರುದ್ಧ ತಿರುಗಿ ಬಿದ್ದಂಗೆ ಕಾಣಿಸ್ತಾ ಇದೆ. ಫ್ರಾನ್ಸ್ ಎಂಟ್ರಿ ಆಗಿದೆ, ಬ್ರಿಟನ್ ಎಂಟ್ರಿ ಆಗಿದೆ, ಈತ ಬೇರೆ ಬೇರೆ ರಾಷ್ಟ್ರಗಳು ಕೂಡ. ಹೀಗೆಲ್ಲ ಇರುವಾಗ ಬಹುಶಃ ಇರಾನ್ಗೆ ಇದು ಮರಣ ಶಾಸನವಾಗಿ ಪರಿಗಣಿಸಬಹುದು ಅಥವಾ ಮರಣ ಶಾಸನವಾಗಬಹುದು. ಇರಾನ್ನ ವಿರುದ್ಧ ಪ್ರತೀಕಾರಕ್ಕಿಳಿದ ಫ್ರಾನ್ಸ್. ಡೆಡ್ಲಿ ಗಲ್ಫ್ ಯುದ್ಧಕ್ಕೆ ಫ್ರಾನ್ಸ್ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಸೈಪ್ರಸ್ಗೆ ಯುದ್ಧ ನೌಕೆಯನ್ನ ರವಾನಿಸಿದ ಮ್ಯಾಕ್ರಾನ್. ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ ನಿನ್ನೆ ಸೈಪ್ರಸ್ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನು ಮಾಡಿತ್ತು. ಬ್ರಿಟನ್ ಮಿಲಿಟರಿ ನೆಲೆಗಳೇ ಇರಾನ್ನ ಟಾರ್ಗೆಟ್ ಆಗಿತ್ತು. ಅಮೆರಿಕಾದ ಆಪ್ತ ಮಿತ್ರ ಬ್ರಿಟನ್ ಯಾವಾಗ ಅಮೆರಿಕಾಗೆ ತನ್ನ ನೆಲೆಯಿಂದ ಇವರಿಗೆ ಅಟ್ಯಾಕ್ ಮಾಡೋದಕ್ಕೆ ಜಾಗವನ್ನು ಕೊಡ್ತೋ ಆಗ ಬ್ರಿಟನ್ ಮೇಲೂ ಕೂಡ ಇರಾನ್ ಕಣ್ಣು ಹಾಕುತ್ತೆ, ಫ್ರಾನ್ಸ್ ಮೇಲೆ ಕಣ್ಣು ಹಾಕುತ್ತೆ. ದಾಳಿಯ ಪ್ರತೀಕಾರಕ್ಕೆ ಯುದ್ಧ ನೌಕೆಗಳನ್ನು ಈಗ ಫ್ರಾನ್ಸ್ ಮ್ಯಾಕ್ರಾನ್ ಕಳುಹಿಸಿಕೊಟ್ಟಿದ್ದಾರೆ. ಆ ಮೂಲಕ ಇದು ವಿಶ್ವ ಯುದ್ಧವಾಗಿ ಮಾರ್ಪಾಡಾಗ್ತಾ ಇದೆ. ಸುಮಾರು 12 ಗಲ್ಫ್ ರಾಷ್ಟ್ರಗಳ ಮೇಲೆ ಈಗ ಅಟ್ಯಾಕ್ ಆಗಿದೆ. ಒಂದೊಂದೇ ರಾಷ್ಟ್ರಗಳು ಏಕಾಂಗಿಯಾಗಿರುವ ಇರಾನ್ ಮೇಲೆ ತಿರುಗಿ ಬಿದ್ವು ಅಂತ ಹೇಳಿದ್ರೆ ವಿಶ್ವದ ಭೂಪಟದಲ್ಲಿ ಇರಾನ್ ಅನ್ನುವಂತಹ ಮೂಲಭೂತವಾದಿಗಳ ಒಂದು ಸರ್ಕಾರ ಅಥವಾ ಅಂಥದ್ದೊಂದು ರಾಷ್ಟ್ರ ಬಹುಶಃ ವಿಶ್ವದ ಭೂಪಟದಿಂದ ಕಣ್ಮರೆಯಾಗೋದ್ರಲ್ಲಿ ನೋ ಡೌಟ್. ಇರಾನ್ ಈಗ ಯುದ್ಧೋನ್ಮಾದದಲ್ಲಿದೆ. ಇರಾನ್ನ ತ್ರಿಬಲ್ ಎಚ್, ಹೌತಿ, ಹಮಾಸ್, ಹಿಜ್ಬುಲ್ ಈ 3 ಬಂಡುಕೋರರ ಸಂಘಟನೆಗಳ ಮೂಲಕ ಪ್ರತಿರೋಧವನ್ನ ಒಡ್ಡುತ್ತಿದೆ ಇರಾನ್. ಆದ್ರೆ ಜಗತ್ತೇ ಈಗ ಇರಾನ್ನ ವಿರುದ್ಧ ತಿರುಗಿ ಬಿದ್ದಂಗೆ ಕಾಣಿಸ್ತಾ ಇದೆ. ಫ್ರಾನ್ಸ್ ಎಂಟ್ರಿ ಆಗಿದೆ, ಬ್ರಿಟನ್ ಎಂಟ್ರಿ ಆಗಿದೆ, ಈತ ಬೇರೆ ಬೇರೆ ರಾಷ್ಟ್ರಗಳು ಕೂಡ. ಹೀಗೆಲ್ಲ ಇರುವಾಗ ಬಹುಶಃ ಇರಾನ್ಗೆ ಇದು ಮರಣ ಶಾಸನವಾಗಿ ಪರಿಗಣಿಸಬಹುದು ಅಥವಾ ಮರಣ ಶಾಸನವಾಗಬಹುದು. ಇರಾನ್ನ ವಿರುದ್ಧ ಪ್ರತೀಕಾರಕ್ಕಿಳಿದ ಫ್ರಾನ್ಸ್. ಡೆಡ್ಲಿ ಗಲ್ಫ್ ಯುದ್ಧಕ್ಕೆ ಫ್ರಾನ್ಸ್ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಸೈಪ್ರಸ್ಗೆ ಯುದ್ಧ ನೌಕೆಯನ್ನ ರವಾನಿಸಿದ ಮ್ಯಾಕ್ರಾನ್. ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ ನಿನ್ನೆ ಸೈಪ್ರಸ್ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನು ಮಾಡಿತ್ತು. ಬ್ರಿಟನ್ ಮಿಲಿಟರಿ ನೆಲೆಗಳೇ ಇರಾನ್ನ ಟಾರ್ಗೆಟ್ ಆಗಿತ್ತು. ಅಮೆರಿಕಾದ ಆಪ್ತ ಮಿತ್ರ ಬ್ರಿಟನ್ ಯಾವಾಗ ಅಮೆರಿಕಾಗೆ ತನ್ನ ನೆಲೆಯಿಂದ ಇವರಿಗೆ ಅಟ್ಯಾಕ್ ಮಾಡೋದಕ್ಕೆ ಜಾಗವನ್ನು ಕೊಡ್ತೋ ಆಗ ಬ್ರಿಟನ್ ಮೇಲೂ ಕೂಡ ಇರಾನ್ ಕಣ್ಣು ಹಾಕುತ್ತೆ, ಫ್ರಾನ್ಸ್ ಮೇಲೆ ಕಣ್ಣು ಹಾಕುತ್ತೆ. ದಾಳಿಯ ಪ್ರತೀಕಾರಕ್ಕೆ ಯುದ್ಧ ನೌಕೆಗಳನ್ನು ಈಗ ಫ್ರಾನ್ಸ್ ಮ್ಯಾಕ್ರಾನ್ ಕಳುಹಿಸಿಕೊಟ್ಟಿದ್ದಾರೆ. ಆ ಮೂಲಕ ಇದು ವಿಶ್ವ ಯುದ್ಧವಾಗಿ ಮಾರ್ಪಾಡಾಗ್ತಾ ಇದೆ.
ಸುಮಾರು 12 ಗಲ್ಫ್ ರಾಷ್ಟ್ರಗಳ ಮೇಲೆ ಈಗ ಅಟ್ಯಾಕ್ ಆಗಿದೆ. ಒಂದೊಂದೇ ರಾಷ್ಟ್ರಗಳು ಏಕಾಂಗಿಯಾಗಿರುವ ಇರಾನ್ ಮೇಲೆ ತಿರುಗಿ ಬಿದ್ವು ಅಂತ ಹೇಳಿದ್ರೆ ವಿಶ್ವದ ಭೂಪಟದಲ್ಲಿ ಇರಾನ್ ಅನ್ನುವಂತಹ ಮೂಲಭೂತವಾದಿಗಳ ಒಂದು ಸರ್ಕಾರ ಅಥವಾ ಅಂತದ್ದೊಂದು ರಾಷ್ಟ್ರ ಬಹುಶಃ ವಿಶ್ವದ ಭೂಪಟದಿಂದ ಕಣ್ಮರೆಯಾಗೋದ್ರಲ್ಲಿ ನೋ ಡೌಟ್. ಇರಾನ್ ಈಗ ಯುದ್ಧೋನ್ಮಾದದಲ್ಲಿದೆ. ಇರಾನ್ನ ತ್ರಿಬಲ್ ಹೌತಿ, ಹಮಾಸ್, ಹಿಜ್ಬುಲ್ ಈ 3 ಬಂಡುಕೋರರ ಸಂಘಟನೆಗಳ ಮೂಲಕ ಪ್ರತಿರೋಧವನ್ನ ಒಡ್ಡುತ್ತಿದೆ ಇರಾನ್. ಆದ್ರೆ ಜಗತ್ತೇ ಈಗ ಇರಾನ್ನ ವಿರುದ್ಧ ತಿರುಗಿ ಬಿದ್ದಂಗೆ ಕಾಣಿಸ್ತಾ ಇದೆ. ಫ್ರಾನ್ಸ್ ಎಂಟ್ರಿ ಆಗಿದೆ, ಬ್ರಿಟನ್ ಎಂಟ್ರಿ ಆಗಿದೆ, ಈತ ಬೇರೆ ಬೇರೆ ರಾಷ್ಟ್ರಗಳು ಕೂಡ. ಹೀಗೆಲ್ಲ ಇರುವಾಗ ಬಹುಶಃ ಇರಾನ್ಗೆ ಇದು ಮರಣ ಶಾಸನವಾಗಿ ಪರಿಗಣಿಸಬಹುದು ಅಥವಾ ಮರಣ ಶಾಸನವಾಗಬಹುದು. ಇರಾನ್ನ ವಿರುದ್ಧ ಪ್ರತೀಕಾರಕ್ಕಿಳಿದ ಫ್ರಾನ್ಸ್, ಡೆಡ್ಲಿ ಗಲ್ಫ್ ಯುದ್ಧಕ್ಕೆ ಫ್ರಾನ್ಸ್ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಸೈಪ್ರಸ್ಗೆ ಯುದ್ಧ ನೌಕೆಯನ್ನ ರವಾನಿಸಿದ ಮ್ಯಾಕ್ರಾನ್, ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ ನಿನ್ನೆ ಸೈಪ್ರಸ್ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನು ಮಾಡಿತ್ತು. ಬ್ರಿಟನ್ ಮಿಲಿಟರಿ ನೆಲೆಗಳೇ ಇರಾನ್ನ ಟಾರ್ಗೆಟ್ ಆಗಿತ್ತು. ಅಮೆರಿಕಾದ ಆಪ್ತ ಮಿತ್ರ ಬ್ರಿಟನ್ ಯಾವಾಗ ಅಮೆರಿಕಾಗೆ ತನ್ನ ನೆಲೆಯಿಂದ ಇವರಿಗೆ ಅಟ್ಯಾಕ್ ಮಾಡೋದಕ್ಕೆ ಜಾಗವನ್ನು ಕೊಡ್ತೋ ಆಗ ಬ್ರಿಟನ್ ಮೇಲೂ ಕೂಡ ಇರಾನ್ ಕಣ್ಣು ಹಾಕುತ್ತೆ, ಫ್ರಾನ್ಸ್ ಮೇಲೆ ಕಣ್ಣು ಹಾಕುತ್ತೆ. ದಾಳಿಯ ಪ್ರತೀಕಾರಕ್ಕೆ ಯುದ್ಧ ನೌಕೆಗಳನ್ನು ಈಗ ಫ್ರಾನ್ಸ್ ಮ್ಯಾಕ್ರಾನ್ ಕಳುಹಿಸಿಕೊಟ್ಟಿದ್ದಾರೆ. ಆ ಮೂಲಕ ಇದು ವಿಶ್ವ ಯುದ್ಧವಾಗಿ ಮಾರ್ಪಾಡಾಗ್ತಾ ಇದೆ. ಸುಮಾರು 12 ಗಲ್ಫ್ ರಾಷ್ಟ್ರಗಳ ಮೇಲೆ ಈಗ ಅಟ್ಯಾಕ್ ಆಗಿದೆ. ಒಂದೊಂದೇ ರಾಷ್ಟ್ರಗಳು ಏಕಾಂಗಿಯಾಗಿರುವ ಇರಾನ್ ಮೇಲೆ ತಿರುಗಿ ಬಿದ್ವು ಅಂತ ಹೇಳಿದ್ರೆ ವಿಶ್ವದ ಭೂಪಟದಲ್ಲಿ ಇರಾನ್ ಅನ್ನುವಂತಹ ಮೂಲಭೂತವಾದಿಗಳ ಒಂದು ಸರ್ಕಾರ ಅಥವಾ ಅಂತದ್ದೊಂದು ರಾಷ್ಟ್ರ ಬಹುಶಃ ವಿಶ್ವದ ಭೂಪಟದಿಂದ ಕಣ್ಮರೆಯಾಗೋದ್ರಲ್ಲಿ ನೋ ಡೌಟ್. ಇರಾನ್ ಈಗ ಯುದ್ಧೋನ್ಮಾದದಲ್ಲಿದೆ. ಇರಾನ್ನ ತ್ರಿಬಲ್ ಹೌತಿ, ಹಮಾಸ್, ಹಿಜ್ಬುಲ್ ಈ 3 ಬಂಡುಕೋರರ ಸಂಘಟನೆಗಳ ಮೂಲಕ ಪ್ರತಿರೋಧವನ್ನ ಒಡ್ಡುತ್ತಿದೆ ಇರಾನ್. ಆದ್ರೆ ಜಗತ್ತೇ ಈಗ ಇರಾನ್ನ ವಿರುದ್ಧ ತಿರುಗಿ ಬಿದ್ದಂಗೆ ಕಾಣಿಸ್ತಾ ಇದೆ. ಫ್ರಾನ್ಸ್ ಎಂಟ್ರಿ ಆಗಿದೆ, ಬ್ರಿಟನ್ ಎಂಟ್ರಿ ಆಗಿದೆ, ಈತ ಬೇರೆ ಬೇರೆ ರಾಷ್ಟ್ರಗಳು ಕೂಡ. ಹೀಗೆಲ್ಲ ಇರುವಾಗ ಬಹುಶಃ ಇರಾನ್ಗೆ ಇದು ಮರಣ ಶಾಸನವಾಗಿ ಪರಿಗಣಿಸಬಹುದು ಅಥವಾ ಮರಣ ಶಾಸನವಾಗಬಹುದು. ಇರಾನ್ನ ವಿರುದ್ಧ ಪ್ರತೀಕಾರಕ್ಕಿಳಿದ ಫ್ರಾನ್ಸ್, ಡೆಡ್ಲಿ ಗಲ್ಫ್ ಯುದ್ಧಕ್ಕೆ ಫ್ರಾನ್ಸ್ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಸೈಪ್ರಸ್ಗೆ ಯುದ್ಧ ನೌಕೆಯನ್ನ ರವಾನಿಸಿದ ಮ್ಯಾಕ್ರಾನ್, ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ ನಿನ್ನೆ ಸೈಪ್ರಸ್ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನು ಮಾಡಿತ್ತು. ಬ್ರಿಟನ್ ಮಿಲಿಟರಿ ನೆಲೆಗಳೇ ಇರಾನ್ನ ಟಾರ್ಗೆಟ್ ಆಗಿತ್ತು. ಅಮೆರಿಕಾದ ಆಪ್ತ ಮಿತ್ರ ಬ್ರಿಟನ್ ಯಾವಾಗ ಅಮೆರಿಕಾಗೆ ತನ್ನ ನೆಲೆಯಿಂದ